ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 10ರಿಂದ 88ರವರೆಗೆ. ಬೆಳ್ಳಿಯ ತಟ್ಟೆ. 12 ಗೋತ್ರಗಳ ನಾಯಕರು 12 ದಿನಗಳ ಕಾಲ ತಂದ 12 ಪ್ರತಿಷ್ಠಾಪನಾ ಅರ್ಪಣೆಗಳ ಸಂಪೂರ್ಣ ಚಿತ್ರಣವನ್ನು ನಾವು ನಿನ್ನೆ ನೋಡಿದ್ದೇವೆ. ಬೆಳ್ಳಿಯ ಪಾತ್ರೆಗಳು, ಚಿನ್ನದ ಚಮಚ, ದಹನ ಬಲಿ, ಪಾಪ ಪರಿಹಾರಕ ಬಲಿ, ಸಮಾಧಾನ ಬಲಿ ಮತ್ತು ಅಂತಿಮವಾಗಿ ಎಲ್ಲ ಅರ್ಪಣೆಗಳು ಮುಗಿದ ನಂತರ ಕೆರೂಬಿಗಳ ಮಧ್ಯದಿಂದ ಮೋಶೆಯೊಂದಿಗೆ ಮಾತನಾಡಿದ ಯೆಹೋವನ ಧ್ವನಿ. ಈ ಪ್ರತಿಯೊಂದು ಅರ್ಪಣೆಗಳು ಕ್ರಿಸ್ತನ ಕಡೆಗೆ ಬೆರಳು ಮಾಡಿ ತೋರಿಸುತ್ತವೆ. ನಾವು ಇವುಗಳನ್ನು ಆಳವಾಗಿ ಅನುಸರಿಸಿದರೆ ಪ್ರತಿಯೊಂದು ಕ್ರಿಸ್ತನನ್ನು ಹೇಗೆ ಸೂಚಿಸುತ್ತದೆ ಎಂದು ನಮಗೆ ಅದರ ಅರ್ಥವೇನು ಮತ್ತು ಪ್ರತಿಯಾಗಿ ನಾವು ಏನನ್ನು ಅರ್ಪಿಸಬೇಕೆಂದು ದೇವರು ಕರೆಯುತ್ತಿದ್ದಾರೆ ಎಂಬುದರ ಬಗ್ಗೆ ಒಂದು ಪೂರ್ಣ ಉಪನ್ಯಾಸವನ್ನೇ ನೀಡಬಹುದು. ಆದರೆ ಮುಂಬರುವ ದಿನಗಳಲ್ಲಿ ಇನ್ನೂ ಬಹಳಷ್ಟು ವಿಷಯಗಳಿರುವುದರಿಂದ ಪ್ರತಿಯೊಂದು ಅರ್ಪಣೆಯ ಆಳಕ್ಕೆ ಹೋಗಲು ಸಮಯ ಅನುಮತಿಸುವುದಿಲ್ಲ. ಆದುದರಿಂದ ಪ್ರತಿ ಅರ್ಪಣೆಯ ಅವಲೋಕನ, ಸತ್ಯರೂಪಣೆ, ಕ್ರಿಸ್ತನೊಂದಿಗಿನ ಪ್ರಮುಖ ಸಂಪರ್ಕ ಮತ್ತು ನಮ್ಮ ಸ್ವಂತ ಜೀವಕ್ಕೆ ಅದು ನೀಡುವ ಸಂದೇಶವನ್ನು ನಾವು ನೋಡೋಣ. ಇಂದು ನಾವು ಬಲಿಪೀಠದ ಮುಂದೆ ಇರಿಸಲಾದ ಮೊದಲ ವಸ್ತುವಿನಿಂದ ಪ್ರಾರಂಭಿಸುತ್ತೇವೆ. ಬೆಳ್ಳಿಯ ತಟ್ಟೆ. 12 ಗೋತ್ರಗಳ ನಾಯಕರಲ್ಲಿ ಪ್ರತಿಯೊಬ್ಬರು ತಮ್ಮ ಅರ್ಪಣೆಯ ಭಾಗವಾಗಿ ಒಂದು ಬೆಳ್ಳಿಯ ತಟ್ಟೆಯನ್ನು ತಂದರು. ಈ ತಟ್ಟೆಯನ್ನು ವಿವರಿಸಲು ಬಳಸಲಾದ ಇಬ್ರಿಯ ಪದವು ದೊಡ್ಡದಾದ, ಅಗಲವಾದ, ಸಮತಟ್ಟಾದ ಪಾತ್ರೆಯನ್ನು ಸೂಚಿಸುತ್ತದೆ. ಇದು ತೆರೆದಿದ್ದು, ಹರಡಿಕೊಂಡಿದ್ದು ಮತ್ತು ಅದರೊಳಗಿರುವುದನ್ನು ಮರೆಮಾಡಲು ಯಾವುದೇ ಮುಚ್ಚಳವನ್ನು ಹೊಂದಿರಲಿಲ್ಲ. ಅದು ತನ್ನೊಳಗಿನ ವಿಷಯವನ್ನು ಮರೆಮಾಡಲು ಸಾಧ್ಯವಿರಲಿಲ್ಲ. ಅದರ ಮೇಲೆ ಇರಿಸಲಾದ ಪ್ರತಿಯೊಂದು ಗೋಚರಿಸುತ್ತಿತ್ತು, ತೆರೆದಿಟ್ಟಿತ್ತು ಮತ್ತು ದೇವರ ಸನ್ನಿಧಿಯಲ್ಲಿ ಬಹಿರಂಗವಾಗಿತ್ತು. ಆ ತಟ್ಟೆಯು ಎಣ್ಣೆ ಬೆರೆಸಿದ ಗೋಧಿ ಹಿಟ್ಟನ್ನು ಹೊಂದಿತ್ತು. ಆದರೆ ಆ ತಟ್ಟೆಯನ್ನು ತಯಾರಿಸಿದ ಲೋಹ ಮತ್ತು ಅದರ ತೂಕವು ನಮಗೆ ಮೊದಲ ಪಾಠವನ್ನು ಕಲಿಸುತ್ತದೆ. ನ್ಯಾಯ ಪ್ರಮಾಣದಲ್ಲಿ ಬೆಳ್ಳಿಯ ವಿಮೋಚನೆಯ ಲೋಹವಾಗಿದೆ. ಇಸ್ರಾಯೇಲ್ಯರು ಜನಗಣತಿ ಮಾಡಲು ಯೆಹೋವನು ಮೋಶೆಗೆ ಆಜ್ಞಾಪಿಸಿದಾಗ 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪ್ರತಿಯೊಬ್ಬ ಪುರುಷನು ತನ್ನ ಪ್ರಾಣದ ವಿಮೋಚನಾ ಬೆಲೆಯಾಗಿ 1/2 ಶೆಕೆಲ್ ಬೆಳ್ಳಿಯನ್ನು ಪಾವತಿಸಬೇಕಿತ್ತು. ಇದು ಪವಿತ್ರಾಲಯದ ಶೆಕೆಲ್ ಆಗಿತ್ತು. ಅದು ಚಿನ್ನವಲ್ಲ, ಕಂಚಲ್ಲ, ಅದು ಬೆಳ್ಳಿ ವಿಮೋಚನಾ ಬೆಲೆ, ಪ್ರಾಣದ ಕ್ರಯ. ಯೋಸೇಫರ ಸಹೋದರರು ಅವನನ್ನು ಐಗುಪ್ತಕ್ಕೆ ಗುಲಾಮರನ್ನಾಗಿ ಮಾರಿದಾಗ ಅದರ ಬೆಲೆ 20 ಬೆಳ್ಳಿಯ ನಾಣ್ಯಗಳಾಗಿತ್ತು. ಯೂದನು ಕ್ರಿಸ್ತನನ್ನು ಮುಖ್ಯ ಯಾಜಕರಾಗಿ ಮಾರಿದಾಗ ಅದರ ಬೆಲೆ 30 ಬೆಳ್ಳಿಯ ನಾಣ್ಯಗಳಾಗಿತ್ತು. ಇದು ನ್ಯಾಯ ಪ್ರಮಾಣದ ಪ್ರಕಾರ ಒಬ್ಬ ಗುಲಾಮನ ಬೆಲೆಯಾಗಿತ್ತು. ಬೆಳ್ಳಿ ಎಂದರೆ ವಿಮೋಚನೆ, ತೆತ್ತ ಬೆಲೆ ಮತ್ತು ಆ ತಟ್ಟೆಯನ್ನು ಬೆಳ್ಳಿಯಿಂದಲೇ ಮಾಡಲಾಗಿತ್ತು. ಯೆಹೋವನ ಮುಂದೆ ತೆರೆದ ಹಾಗೂ ಸಮತಟ್ಟಾಗಿದ್ದ ಈ ಬೆಳ್ಳಿಯ ತಟ್ಟೆಯು ದೇವರು ಮತ್ತು ಮನುಷ್ಯರ ಮುಂದೆ ಬಹಿರಂಗವಾಗಿ ಪ್ರದರ್ಶಿಸಲ್ಪಟ್ಟ ಕ್ರಿಸ್ತನ ವಿಮೋಚನಾ ಬೆಲೆಯ ನೈಜ ಚಿತ್ರಣವಾಗಿದೆ. ರೋಮಾಪುರದವರಿಗೆ 3ನೇ ಅಧ್ಯಾಯ 25ನೇ ವಾಕ್ಯ ಹೇಳುವಂತೆ, ದೇವರು ಕ್ರಿಸ್ತನನ್ನು ಆತನ ರಕ್ತದಲ್ಲಿನ ನಂಬಿಕೆಯ ಮೂಲಕ ಪ್ರಾಯಶ್ಚಿತ್ತವಾಗಿ ಮುಂದಿರಿಸಿದನು ಎಂಬ ಪದದ ಅರ್ಥ ಸಾರ್ವಜನಿಕವಾಗಿ ಪ್ರದರ್ಶಿಸುವುದು, ಎಲ್ಲರ ಕಣ್ಣ ಮುಂದೆ ಬಹಿರಂಗವಾಗಿ ಇಡುವುದು. ಸರಿಯಾಗಿ ಬಲಿಪೀಠದ ಮುಂದೆ ಇರಿಸಲಾದ ಆ ತೆರೆದ ಮುಚ್ಚಳವಿಲ್ಲದೆ ತಟ್ಟೆಯಂತೆ. ಶಿಲುಬೆಯ ಬಲಿಯು ಗುಪ್ತವಾಗಿ ನಡೆದದ್ದಲ್ಲ, ಅದು ಸಾರ್ವಜನಿಕ ಅವಮಾನವಾಗಿತ್ತು. ಅದು ಪರಲೋಕ, ಭೂಲೋಕ ಮತ್ತು ಕತ್ತಲೆಯ ಶಕ್ತಿಗಳ ಮುಂದೆ ನಡೆದ ಪ್ರದರ್ಶನವಾಗಿತ್ತು. ಗಲಾತ್ಯದವರಿಗೆ 3ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟವನಾಗಿ ನಿಮ್ಮ ಕಣ್ಣುಗಳ ಮುಂದೆ ಸ್ಪಷ್ಟವಾಗಿ ಚಿತ್ರಿಸಲ್ಪಟ್ಟಿದ್ದಾನೆ. ಅಗಲವಾದ ಮತ್ತು ಬೆಳ್ಳಿಯ ತೆರೆದ ತಟ್ಟೆ, ಯಾವುದೇ ಅಡಗಿಲ್ಲ, ಎಲ್ಲವೂ ಬಹಿರಂಗ. ಇದೇ ಶಿಲುಬೆ, ಎಲ್ಲರೂ ನೋಡುವಂತೆ ಪ್ರದರ್ಶಿಸಲ್ಪಟ್ಟ ವಿಮೋಚನಾ ಬೆಲೆ. ಆ ತಟ್ಟೆಯ ತೂಕವು ಯಾವುದೇ ಪೂರ್ಣ ಸಂಖ್ಯೆಯಾಗಿರಲಿಲ್ಲ. ಅದು ನಿಖರವಾಗಿ 130 ಶೆಕೆಲ್ ಆಗಿತ್ತು ಮತ್ತು ಆ ಸಂಖ್ಯೆಗೆ ಒಂದೇ ಅರ್ಥವಿದೆ. ಆದಿಕಾಂಡ 5ನೇ ಅಧ್ಯಾಯ 3ರಲ್ಲಿ ನಾವು ಓದುತ್ತೇವೆ, ಆದಾಮನು 130 ವರ್ಷ ಬದುಕಿ
ಮೇಲೆ ತನ್ನ ಹೋಲಿಕೆಯಲ್ಲಿ ತನ್ನ ಪ್ರತಿರೂಪದಂತೆ ಒಬ್ಬ ಮಗನನ್ನು ಪಡೆದು ಅವನಿಗೆ ಸೇತ್ನೆಂದು ಹೆಸರಿಟ್ಟನು. ಸೇತನು ಹುಟ್ಟಿದಾಗ ಆದಾಮನ ವಯಸ್ಸು 130 ವರ್ಷ. ಸೇತನು ಕೇವಲ ಪಟ್ಟಿಯಲ್ಲಿರುವ ಮುಂದಿನ ಹೆಸರಲ್ಲ, ಕಾಯಿನನಿಂದ ಕೊಲ್ಲಲ್ಪಟ್ಟ ಏಬೆಲನ ಬದಲಿಗೆ ನೀಡಲ್ಪಟ್ಟ ಮಗನೇ ಸೇತನು. ಅವನು ಜನನದ ಸಮಯದಲ್ಲಿ ಹವ್ವಳು ಹೀಗೆ ಘೋಷಿಸಿದಳು, ಕಾಯಿನನ್ನು ಕೊಂದ ಹೇಬೇರಳ ಬದಲಿಗೆ ದೇವರು ನನಗೆ ಇನ್ನೊಬ್ಬ ಸಂತಾನವನ್ನು ದಯಪಾಲಿಸಿದ್ದಾನೆ. ಸ್ತ್ರೀಯ ಸಂತತಿಯನ್ನು ಗುರುತಿಸಿದ್ದು ಕಾಯಿನನ ಸಾಲಿನಲ್ಲಿ ಅಲ್ಲ, ಬದಲಾಗಿ ಸೇತನ ಸಾಲಿನಲ್ಲಿ. ನೋಹನು ಸೇತನ ಮೂಲಕ ಬಂದನು, ಅಬ್ರಹಾಮನು ಸೇತನ ಮೂಲಕ ಬಂದನು ಮತ್ತು ಅಂತಿಮವಾಗಿ ಮೆಸ್ಸಿಯನು ಸೇತನ ಮೂಲಕ ಬಂದನು. ಆದುದರಿಂದ 130 ಎಂಬ ಸಂಖ್ಯೆಯು ಒಂದು ಆಳವಾದ ಸಂದೇಶವನ್ನು ಹೊಂದಿದೆ. ಪಾಪ ಮಾಡಿ ತನ್ನ ಸ್ವಂತ ಮಗನ ಹೇಬೇಲನ ರಕ್ತದಲ್ಲಿ ಆ ಪಾಪದ ಪರಿಣಾಮವನ್ನು ಆಗಲೇ ಕಂಡಿದ್ದ, ಪತನ ಹೊಂದಿದ್ದ ಮನುಷ್ಯನಾದ ಆದಾಮನಿಗೆ ಒಂದು ಹೊಸ ಆರಂಭ ಸಿಕ್ಕಾಗ ಅವನ ವಯಸ್ಸು 130. ಇದು ಅವನ ಸ್ವಂತ ಪ್ರಯತ್ನದಿಂದ ಬಂದದ್ದಲ್ಲ, ಸ್ವಯಂ ಪೂರ್ಣನಾದ ದೇವರನ್ನು ನಿರಾಕರಿಸಿದ ಕಾಯಿನನ ಸಾಲಿನಿಂದ ಬಂದದ್ದಲ್ಲ, ಬದಲಾಗಿ ಸೇತನ ಮೂಲಕ ಬಂತು. ಆತನು ನೇಮಿಸಲ್ಪಟ್ಟವನು, ನೀಡಲ್ಪಟ್ಟವನು, ಮರಣ ಮತ್ತು ನಷ್ಟದ ನಂತರ ಬಂದವನು. ಪರಲೋಕದ ತಂದೆಯ ಪ್ರತಿರೂಪದಲ್ಲಿ ಕ್ರಿಸ್ತನು ಇರುವಂತೆಯೇ ಸೇತನು ತನ್ನ ತಂದೆಯ ಪ್ರತಿರೂಪದಲ್ಲಿದ್ದನು. 130 ಶೇಕೆಲ್ನ ಬೆಳ್ಳಿಯ ತಟ್ಟೆಯು ಹೀಗೆ ಹೇಳುತ್ತದೆ, ಪತನ ಹೊಂದಿದ್ದ ಮನುಷ್ಯನಿಂದಲೇ ಅವನು ಆಳವಾದ ನಷ್ಟದ ಹಂತದಲ್ಲಿಯೇ ದೇವರು ಒಂದು ಸಂತತಿಯನ್ನು ನೇಮಿಸಿರುತ್ತಾನೆ. ಆದಾಮನ ಸ್ಥಿತಿಯು ಅವಶೇಷಗಳಿಂದಲೇ ದೇವರು ಕ್ರಿಸ್ತನವರೆಗೂ ತಲುಪುವ ಒಂದು ಸಾಲನ್ನು ಗುರುತಿಸುತ್ತಾನೆ. ಗಲಾತ್ಯದವರಿಗೆ 4ನೇ ಅಧ್ಯಾಯ 4ರಿಂದ 5ನೇ ವಾಕ್ಯ ಹೇಳುತ್ತದೆ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಆತನು ಸ್ತ್ರೀಯಲ್ಲಿ ಹುಟ್ಟಿ ನ್ಯಾಯ ಪ್ರಮಾಣಕ್ಕೆ ಒಳಪಟ್ಟವರನ್ನು ವಿಮೋಚಿಸುವಂತೆ ನ್ಯಾಯ ಪ್ರಮಾಣಕ್ಕೆ ಅಧೀನನಾದನು. ಸ್ತ್ರೀಯಲ್ಲಿ ಹುಟ್ಟಿದವನು ಆದಿಕಾಂಡ 3ನೇ ಅಧ್ಯಾಯ 15ರಲ್ಲಿ ವಾಗ್ದಾನ ಮಾಡಿದ ಸ್ತ್ರೀಯ ಸಂತತಿ. ಪತನ ಹೊಂದಿದ್ದ ಮನುಷ್ಯನನ್ನು ಅದೇ ಸ್ಥಿತಿಯಿಂದ ವಿಮೋಚಿಸಲು ಆತನು ಮನುಷ್ಯನ ಸ್ಥಿತಿಯಲ್ಲೇ ಜನಿಸಿದನು. ಬೆಳ್ಳಿಯ ತಟ್ಟೆಯ 130 ಶೇಕೆಲ್ಗಳು ಇದನ್ನು ಸಾರುತ್ತವೆ. ಕ್ರಿಸ್ತನ ಸಮಸ್ಯೆಯ ಹೊರಗಿನಿಂದ ಬಂದು ಸುರಕ್ಷಿತ ಅಂತರದಿಂದ ಅದನ್ನು ಪರಿಹರಿಸಲಿಲ್ಲ. ಆತನು 130 ವರ್ಷದ ಆದಾಮನ ಸ್ಥಿತಿಯನ್ನು ಪ್ರವೇಶಿಸಿದನು. ಪತನಗೊಂಡ ದುಃಖ ತಪ್ತ ಪಾಪದ ಪರಿಣಾಮಗಳೊಂದಿಗೆ ಬದುಕುತ್ತಿರುವ ಸ್ಥಿತಿಗೆ ಇಳಿದು ಬಂದನು ಮತ್ತು ಆ ಸ್ಥಿತಿಗೆ ಒಳಗಿನಿಂದಲೇ ಹೊಸ ಪೀಳಿಗೆಯನ್ನು, ಹೊಸ ಆರಂಭವನ್ನು, ನೂತನ ಸೃಷ್ಟಿಯ ಪ್ರಾರಂಭಿಸಿದನು. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 17ರಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆಯವುಗಳು ಕಳೆದವು, ಇಗೋ ಎಲ್ಲವೂ ಹೊಸದಾದವು. ಬೆಳ್ಳಿಯ ತಟ್ಟೆಯು ದೇವರ ಮುಂದೆ ಸಮತಟ್ಟಾಗಿ ತೆರೆಯಲ್ಪಟ್ಟಿದ್ದರಿಂದ ಯಾವುದೂ ಅಡಗಿರಲಿಲ್ಲ. ಪೌಲನು ನಮ್ಮನ್ನು ದೇವರಿಗೆ ಅರ್ಪಿಸಿಕೊಳ್ಳಲು ಕರೆ ನೀಡುವಾಗ ಇದೇ ಸನ್ನಿವೇಶವನ್ನು ಬಳಸುತ್ತಾನೆ. ಆದುದರಿಂದ ಸಹೋದರರೇ, ದೇವರ ಕರುಣೆಯನ್ನು ನೆನಪಿಡಿರಿ, ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚಿಕೆಯಾಗುವ ಪವಿತ್ರವಾದ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇದೇ ನಿಮ್ಮ ಆತ್ಮಿಕ ಆರಾಧನೆ. ನಾವು ವಿಮೋಚನಾ ಬೆಲೆಯಲ್ಲ, ಕ್ರಿಸ್ತನೇ ಎಲ್ಲರಿಗೂ ಒಮ್ಮೆ ಮಾತ್ರ ನೀಡಲ್ಪಟ್ಟ ವಿಮೋಚನಾ ಬೆಲೆ. 1 ತಿಮೋಥೆಯವರೆಗೆ 2ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ನಾವು ನಮ್ಮ ದೈನಂದಿನ ಜೀವನದ ತಟ್ಟೆಯ ಮೇಲೆ ದೇವರ ಮುಂದೆ ಬಹಿರಂಗವಾಗಿ ಇಷ್ಟಪಟ್ಟು ಸಂಪೂರ್ಣವಾಗಿರಿಸಲ್ಪಟ್ಟ ಸಜೀವ ಯಜ್ಞವಾಗಲು ಕರೆಯಲ್ಪಟ್ಟಿದ್ದೇವೆ. ಇದು ಮರಣವಲ್ಲ, ಜೀವನ, ಬಲವಂತವಾಗಿ ತೆಗೆದುಕೊಳ್ಳುವ ಅರ್ಪಣೆಯಲ್ಲ, ಮುಕ್ತಾಯವಾಗಿ ನೀಡುವ ಸಮರ್ಪಣೆ. ಬೆಳ್ಳಿಯ ತಟ್ಟೆಯು ಎಲ್ಲರಿಗೂ ಕಾಣಿಸುವಂತೆ ದೇವರ ಮುಂದೆ ನಮ್ಮ ಜೀವದ ಅರ್ಪಣೆಯು ಸಾರ್ವಜನಿಕವಾಗಿ ಗೋಚರಿಸುತ್ತದೆ. ನಾವು ಈ ಲೋಕದ ಹಾದಿಯಲ್ಲಿ ನಡೆಯದೆ ದೇವರಿಗಾಗಿ ಜೀವಿಸಲು ಆರಿಸಿಕೊಂಡಾಗ ಕ್ರಿಸ್ತನು ಶಿಲುಬೆಯ ಮೇಲೆ ಎದುರಿಸಿದಂತೆಯೇ ನಾವು ಸಾರ್ವಜನಿಕ ಅವಮಾನ ಮತ್ತು ನಿಂದನೆಯನ್ನು ಎದುರಿಸಬೇಕಾಗಬಹುದು. ನಮ್ಮ ಆಯ್ಕೆಗಳನ್ನು ಅರ್ಥ ಮಾಡಿಕೊಳ್ಳದ ಸ್ನೇಹಿತರು
ನಮ್ಮ ನಂಬಿಕೆಯನ್ನು ಸ್ವಯಂ ಇಲ್ಲವೆಂದು ಭಾವಿಸುವ ಕುಟುಂಬದವರು ಅಥವಾ ನಮ್ಮ ನಿಲುವನ್ನು ಅಪಹಾಸ್ಯ ಮಾಡುವ ಸಹೋದ್ಯೋಗಿಗಳನ್ನು ನಾವು ಎದುರಿಸಬೇಕಾಗಬಹುದು. ಇದು ಬಲಿಪೀಠದ ಮೇಲೆ ಇರಿಸಲಾದ ತೆರೆಯ ತಟ್ಟೆ. ಇದನ್ನು ಮರೆಮಾಡಲು ಸಾಧ್ಯವಿಲ್ಲ. ತಟ್ಟೆಯ ಮೇಲಿದ್ದ ಧಾನ್ಯದ ಅರ್ಪಣೆಯನ್ನು ಮುಚ್ಚಿರಲಿಲ್ಲ. ನಾವು ನಮ್ಮ ಅರ್ಪಣೆಯನ್ನು ದೇವರಿಗೆ ರಹಸ್ಯವಾಗಿ ಕೊಂಡೊಯ್ಯುವುದಿಲ್ಲ. ಆದರೆ ಬೆಳ್ಳಿಯ ತಟ್ಟೆಯು ನಮಗೆ ನೀಡುವ ಉತ್ತೇಜನದ ಮಾತು ಇಲ್ಲಿದೆ. 130 ಶೆಕೆಲ್ಗಳು ನಷ್ಟದಿಂದ ಹುಟ್ಟಿದ ಹೊಸ ಆರಂಭದ ಬಗ್ಗೆ ಮಾತನಾಡುತ್ತದೆ. ನಮ್ಮ ಕರೆಯ ನಿಮಿತ್ತ ನಾವು ಅನುಭವಿಸುವ ಪ್ರತಿಯೊಂದು ಅವಮಾನವೂ ಕಥೆಯ ಅಂತ್ಯವಲ್ಲ. ಅದು ಸೇತನು ಜನಿಸುವ ಕ್ಷಣ. ಅದು ಹೊಸ ಸಾಲು ಪ್ರಾರಂಭವಾಗುವ ಕ್ಷಣ. ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 8-9 ವಾಕ್ಯ ಕ್ರಿಸ್ತನಲ್ಲಿ ಈ ಮಾದರಿಯನ್ನು ಸೂಚಿಸುತ್ತದೆ. ಆತನು ಶಿಲುಬೆಯ ಮರಣದವರೆಗೂ ತನ್ನನ್ನು ತಗ್ಗಿಸಿಕೊಂಡನು. ಆದುದರಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿದನು. ಮೊದಲು ಅವಮಾನ ಬಂದಿತು, ನಂತರ ಮಹಿಮೆ ಬಂದಿತು. ಪೇತ್ರನು ಇದನ್ನು ದೃಢೀಕರಿಸುತ್ತಾನೆ. ಆದುದರಿಂದ ದೇವರು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತುವಂತೆ ಆತನ ಬಲವಾದ ಕೈ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ತೆರೆದ ತಟ್ಟೆಯೇ ಮಹಿಮೆಯ ಆದಿ. 130 ಶೆಕೆಲ್ ತೂಕದ ಪತನ ಹೊಂದಿದ್ದ ಮನುಷ್ಯನ ಸ್ಥಿತಿಯೇ ಹೊಸ ಆರಂಭದ ಮೊದಲು ಬರುವ ಭಾರವಾಗಿದೆ. ದೇವರ ಮುಂದೆ ನಂಬಿಗಸ್ತಿಕೆಯಿಂದ ಹೊತ್ತ ಪ್ರತಿಯೊಂದು ಸಣ್ಣ ಅವಮಾನವು ಬಲಿಪೀಠದ ಮೇಲಿನ ಬೆಳ್ಳಿಯಾಗಿದೆ. ಅದು ವ್ಯರ್ಥವಲ್ಲ, ಗಮನಿಸಲ್ಪಡದಲ್ಲ ಮತ್ತು ಅದು ಅಂತ್ಯವೂ ಅಲ್ಲ. ಅದು ಪ್ರದರ್ಶಿಸಲ್ಪಡುತ್ತಿರುವ ವಿಮೋಚನಾ ಕಾರ್ಯವಾಗಿದೆ. ರೂಪುಗೊಳ್ಳುತ್ತಿರುವ ನೂತನ ಸೃಷ್ಟಿಯಾಗಿದೆ ಮತ್ತು ದೇವರ ಮುಂದೆ ತೆರೆದಿಡಲು ಸಿದ್ಧವಿರುವ ಹೃದಯದಲ್ಲಿ ಸಿದ್ಧವಾಗುತ್ತಿರುವ ಮುಂದಿನ ಅಧ್ಯಯನದ ಸಂತತಿಯಾಗಿದೆ. ಪ್ರಾರ್ಥನೆ. ತಂದೆಯೇ, ನೀನು ವಿಮೋಚಕನೆಯ ದೇವರು. ಬೆಲೆಯನ್ನು ಪಾವತಿಸಿ ಆ ಪಾವತಿಯನ್ನು ಎಲ್ಲರೂ ನೋಡುವಂತೆ ಬಹಿರಂಗವಾಗಿ ಪ್ರದರ್ಶಿಸುವ ದೇವರು ನೀನು. ನಮ್ಮ ರಕ್ಷಣೆಯ ಬೆಳ್ಳಿಯ ತಟ್ಟೆಯಾದ ಕ್ರಿಸ್ತನಿಗಾಗಿ ನಿನಗೆ ವಂದಿಸುತ್ತೇವೆ. ಆದಾಮನು 130ನೇ ವರ್ಷದಿಂದ ಈಚೆಗೆ ಬದುಕಿದ ಪತನ ಹೊಂದಿದ್ದ ಪ್ರತಿಯೊಬ್ಬ ಮನುಷ್ಯನಿಗಾಗಿ ಪ್ರಾಯಶ್ಚಿತ್ತವಾಗಿ ಶಿಲುಬೆಯ ಮೇಲೆ ಆತನನ್ನು ಬಹಿರಂಗವಾಗಿ ಪ್ರದರ್ಶಿಸಿದ್ದಕ್ಕಾಗಿ ವಂದನೆಗಳು. 130 ಎಂಬ ಸಂಖ್ಯೆಯು ಮರಣದ ಬಗ್ಗೆಯಲ್ಲ, ಹೊಸ ಆರಂಭದ ಬಗ್ಗೆ ಮಾತನಾಡುತ್ತದೆ ಎಂದು ನಮಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಆಳವಾದ ನಷ್ಟ ಮತ್ತು ಅತ್ಯಂತ ಪತನದ ಸ್ಥಿತಿಯಿಂದಲೂ ನೀನು ಒಂದು ಸಂತತಿಯನ್ನು ನೇಮಿಸಿ ಹೊಸ ಸಾಲನ್ನು ಪ್ರಾರಂಭಿಸುತ್ತಿ. ಇಂದು ನಮ್ಮನ್ನು ನಾವು ಆ ತಟ್ಟೆಯ ಮೇಲೆ ಮರೆಮಾಡದೆ ಮುಕ್ತವಾಗಿ ಇಷ್ಟಪಟ್ಟು ಇರಿಸಲು ಸಹಾಯ ಮಾಡು. ನಮ್ಮ ಜೀವನದ ಈ ತೆರೆದ ತಟ್ಟೆಯ ಸುತ್ತಮುತ್ತಲಿರುವ ಕಣ್ಣಿನಲ್ಲಿ ಅವಮಾನವನ್ನು ತಂದಾಗ ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 8-9 ವಾಕ್ಯ ನಮಗೆ ನೆನಪಿಸು. ಮಹಿಮೆಯ ಮೊದಲು ಅವಮಾನ ಬಂದಿತು, ಕಿರೀಟದ ಮೊದಲು ಶಿಲುಬೆ ಬಂದಿತು ಮತ್ತು ನಮ್ಮ ಪ್ರಸ್ತುತ ಸ್ಥಿತಿಯು ಈ 130 ಶೆಕೆಲ್ಗಳ ಭಾರದಿಂದಲೇ ನೀನು ಹೊಸ ಆರಂಭವನ್ನು ತರುತ್ತಿ ಎಂಬುದು ನಮಗೆ ನೆನಪಿರಲಿ. ನಾವು ಇಂದು ನಮ್ಮನ್ನು ಸಜೀವ ಯಜ್ಞವಾಗಿ ಅರ್ಪಿಸುತ್ತೇವೆ. ಕ್ರಿಸ್ತನು ಈಗಾಗಲೇ ಪಾವತಿಸಿರುವುದನ್ನು ಸಂಪಾದಿಸುವುದು ಅಲ್ಲ, ಬದಲಾಗಿ ನಿನ್ನ ಕೃಪೆಯು ನಮ್ಮ ಬಲಿಪೀಠದ ಮೇಲೆ ಇರಿಸುವ ಎಲ್ಲಕ್ಕಿಂತಲೂ ಅಮೂಲ್ಯವಾದುದಕ್ಕಾಗಿ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.